ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಮಿಯಾನ್ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಆರ್ ಲಕ್ಷ್ಮಣರವರು ಅಖಿಲ ಭಾರತ ರಾಜ್ಯ ಮತ್ತು ಜಿಲ್ಲಾ ಕ್ಷೇಮಾಭಿವೃದ್ಧಿ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಈ ಮಹಾ ಅಧಿವೇಶನ ಜರುಗುವುದು ಎಂದು ಹೇಳಿದರು. ದಿನಾಂಕ 9, 10 ಮತ್ತು 11ರ 3 ದಿನಗಳ ರಾಜ್ಯ ಮಟ್ಟದ 4ನೇ ಮಹಾ ಸಮ್ಮೇಳನವು ನಗರದ ಮಹಾ ಆಶಾಪುರ್ ಕನ್ವೆನ್ಷನ್ ಹಾಲ್ ಪಕ್ಕದಲ್ಲಿರುವ ಸಿಯಾ ತಾಲೂಕಿನಲ್ಲಿ ಜರುಗುವುದು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಂಸದರು, ಶಾಸಕರು, ಜನಪ್ರತಿನಿಧಿಗಳು ಆಗಮಿಸಲಿದ್ದು, ಜಿಲ್ಲೆಯ ಸರ್ವ ಶಾಮಿಯಾನ್ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಮಾಲೀಕರು ಆಗಮಿಸಲಿದ್ದಾರೆ. ನಿತ್ಯ ಕಾರ್ಯನಿರ್ವಹಿಸುವಂತ ಪ್ರತಿ ವರ್ಷದ ಅಗತ್ಯ ವಸ್ತುಗಳ ಬೇಡಿಕೆ ಇರುತ್ತದೆ. ದೇಶದ ವಿವಿಧ ಮೂಲೆಗಳಿಂದ ವಸ್ತು ಖರೀದಿ ತರುವುದು ದುಬಾರಿಯಾಗುತ್ತದೆ. ಆದುದರಿಂದ ಈ ಕಾರ್ಯಕ್ರಮದ ಮೂಲಕ ದೇಶ ಮಟ್ಟದ ಎಲ್ಲ ಸಾಮಗ್ರಿ ಒಂದೆಡೆ ಖರೀದಿಸುವ ಅವಕಾಶ ದೊರೆಯುತ್ತದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಅಧಿವೇಶನ ನಿರ್ವಹಿಸಲಾಗಿದೆ ಎಂದು ಹೇಳಿದರು. ದೇಶದ ವಿವಿಧ ಭಾಗಗಳಿಂದ 100 ಮಳಿಗೆಗಳು ಬರುವ ನಿರೀಕ್ಷೆ ಇದೆ. ಆದುದರಿಂದ ನಗರದ ಸಾರ್ವಜನಿಕರು ಹಾಗೂ ಅಂಗಡಿ ಮಾಲೀಕರು ಸರ್ವರು ಆಗಮಿಸಿ ಈ ಒಂದು ಅಧಿವೇಶನವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಪ್ರತಿಯೊಂದು ಜಿಲ್ಲೆಯಿಂದ ಎಲ್ಲರೂ ಪರಿಚಯ ಬೆಳೀತೇವೆ. ನಮ್ಗೆ ಯಾಕಂದ್ರೆ ಬೇರೆ ಜಿಲ್ಲೆಗೆ ಹೋಗೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಹಂಗಾಗಿ ನಾವೆಲ್ಲರೂ ಒಂದು ಹತ್ರ ಸೇರಿಸಿ ನಮ್ಮ ಕಷ್ಟ ನೋವುಗಳನ್ನ ಚರ್ಚೆ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಅದೇ ರೀತಿಯಾಗಿ ಪ್ರತಿಯೊಂದು ವಿಚಾರದಲ್ಲೂ ನಾವು ರಾಜ್ಯದಿಂದ ಎಲ್ಲ ಜಿಲ್ಲಾಗಳಿಗೂ ಆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ, ಶಾಸಕರನ್ನ ಕರೆಸಿ ನಮ್ಮ ನೋವುಗಳು ಹೇಳ್ತೀವಿ. ಯಾಕಂದರೆ ನಮಗೆ ಯಾವುದೇ ಒಂದು ಟೆಂಟ್ಗಳಿದ್ದಾಗಲಿ, ಶಾಮಿಯಾನಗಳಿದ್ದಾಗಲಿ ಏನಾದ್ರು ಅನಾಹುತ ಆದರೆ ನಮಗೆ ಯಾವುದೋ ಒಂದು ಸರ್ಕಾರದ ಬೆನಿಫಿಟ್ ಇಲ್ಲ. ಯಾಕಪ್ಪ ಅಂದರೆ ನಮಗೆ ನಾವು ಏನೇ ಕೇಳ್ಕೋಬೇಕಂದ್ರೂ ನಿಮ್ಮ ಪತ್ರಿಕೆ ಮಾಧ್ಯಮದಿಂದಲೇ ನಾವು ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. 2-3 ಟೈಮ್ ಕಾರ್ಮಿಕರ ಸಚಿವರಿಗೆ ಕೇಳಿದ್ರು, ಸರ್ ನಿಮಗೆ ಏನಾರು ಒಂದು ಯಾವ್ದಾರು ಒಂದು ಸ್ಕೀಮಲ್ಲಿ ಸೇರಿಸಿ, ಯಾಕಂದರೆ ಶಾಮಿಯಾನ ಸಂಘ ವೃತ್ತಿಯಲ್ಲಿ ಭಾಳ ಜನ ಬಿದ್ದು ಅನಾಹುತ ಆಗಿ ಸತ್ರು, ಯಾವುದೋ ಒಂದು ನಮಗೆ ಸರ್ಕಾರದಿಂದ ಯಾವುದೂ ಸವಲತ್ತುಗಳು ಸಿಗ್ತಾ ಇಲ್ಲ, ದಯಮಾಡಿ ಏನಾರು ಒಂದು ಅನುವು ಮಾಡಿಕೊಡಿ ಅಂತ ಹೇಳಿ ಮನವಿ ಭಾಳ ಕೊಟ್ಟಿದ್ದೀವಿ, ಯಾವೂ ಆಗಿಲ್ಲ. ಹಂಗಾಗಿ ಇದನ್ನೆಲ್ಲದನ್ನು ನಾವು ಅಂದ್ಕೊಂಡು ನಾವು ಒಂದು ಕಾರ್ಯಕ್ರಮ ಮಾಡಿ ಪ್ರತಿಯೊಂದಕ್ಕೂ ಒಂದು ಮನವಿ ಸಲ್ಲಿಸೋಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ. ಈ ಸಂದರ್ಭದಲ್ಲಿ ಮೆಹಬೂಬ್ ಮುಲ್ಲಾ ಸಿದ್ದಾಪುರ್, ಅರುಣ್ ಜೋಶಿ, ವಿರೂಪಾಕ್ಷಿ, ಹುಲಿಗಪ್ಪ, ಸತೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.